ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಜಿಯೋಜಿಬ್ರಾದ ಟೂಲ್ಗಳಲ್ಲಿ ಒಂದಾದ ಈ ಬಟನ್ ಟೂಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಟನ್ ಟೂಲು ಇಲ್ಲಿ ನೀವು ಇದನ್ನು ಕಾಣ್ಬೋದು. ಸೊ ನೀವು ಇವಾಗಲೇ ಸ್ಲೈಡರ್, ಟೆಕ್ಸ್ಟ್, ಚೆಕ್ ಬಾಕ್ಸ್ ಮತ್ತು ಇನ್ಪುಟ್ಗಳ ಉಪಯೋಗವನ್ನು ತಿಳ್ಕೊಂಡಿದ್ದೀರಾ. ಇವತ್ತಿನ ದಿನ ಈ ಬಟನ್ ಟೂಲಿನ ಒಂದು ಉಪಯೋಗವನ್ನು ತಿಳಿಯೋಣ. ಸೊ ಮೊದಲನೇದಾಗಿ ಇಲ್ಲಿ ನಾನು ಈ ಬಟನ್ ಟೂಲು ಮುಖ್ಯವಾಗಿ ಒಂದು ಆ್ಯನಿಮೇಷನನ್ನು ಸ್ಟಾರ್ಟ್ ಮಾಡೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ ಅಥವಾ ರೀಸೆಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಇದು ಒಂದು ಕಂಟ್ರೋಲ್ ಬಟನ್ ಕೂಡ ಕಂಟ್ರೋಲ್ ಬಟನ್ ಅಂತ ಕೂಡ ನೀವು ಕರಿಬಹುದು. ಸೊ ಇಲ್ಲಿ ನಾನೊಂದು ಪಾಲಿಗಾನ್ ರಚನೆಯನ್ನು ತೋರಿಸ್ತಾ ಇದ್ದೀನಿ. ಒಂದು ಸ್ಲೈಡ್ರನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ಸೊ ಸ್ಲೈಡರ್ನ ಹೆಸರು ಎ ಆಗಿರಲಿ. ಸೊ ಪಾಲಿಗಾನ್ಗಳಂತ ಹೇಳಿರೋದ್ರಿಂದ ಮಿನಿಮಮ್ 3 ತೊಗೊಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಒಂದು ಆಕ್ಟೆಗಾನ್ 8 ಅಂತ ತೊಗೊಳ್ತಾ ಇದ್ದೀನಿ. ಇನ್ಕ್ರಿಮೆಂಟ್ 1, ಪ್ರತಿ ಬಾರಿ ಒಂದು ಬಾಹು ಹೆಚ್ಚಾಗುತ್ತಾ ಹೋಗುತ್ತೆ. ನಂತರ ಇಲ್ಲಿ ರೆಗ್ಯುಲರ್ ಪಾಲಿಗಾನ್ನ ಆಯ್ಕೆ ಮಾಡ್ತಾ ಇದ್ದೀನಿ. ಸೊ ಬೇಸ್ ಲೈನಿನ ಅಳತೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವರ್ಟೆಕ್ಸ್ ನೀವು ಫಿಕ್ಸ್ ನಂಬರ್ ಕೊಟ್ಟರೆ ಅದೇ ಒಂದೇ ಒಂದು ಪಾಲಿಗಾನ್ ರಚನೆ ಆಗುತ್ತೆ. ನೀವು ಎ ಅಂತ ಸ್ಲೈಡರ್ನ ಹೆಸರನ್ನು ಕೊಟ್ಟರೆ ಅಪ್ ಟು ಆಕ್ಟೆಗಾನ್ ಅದು ರಚನೆ ಮಾಡಿ ತೋರಿಸುತ್ತೆ. ಓಕೆ, ಸೊ ಫಸ್ಟು A3 ಆಗಿದೆ. ಟ್ರಯಾಂಗಲ್ 4, 5, 6, 7. ಇಲ್ಲಿ ನೀವು ಇಲ್ಲೇನು ಮಾಡ್ಬೋದು, ಈ ಸ್ಲೈಡರ್ಗೆ ಒಂದು ಆ್ಯನಿಮೇಷನನ್ನು ಕೊಡಬಹುದು. ಆ್ಯನಿಮೇಷನ್ ಆನ್. ನಿಮ್ಗೆ ಈಗಾಗಲೇ ಹೇಳಿದ್ದೆ ನಾನು, ಇಲ್ಲಿ ಪಾಸ್ ಬಟನ್ ಅಂತ ಇರುತ್ತೆ. ಈ ಪಾಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ್ಯನಿಮೇಷನ್ ಸ್ಟಾಪ್ ಆಗುತ್ತೆ. ಪುನಃ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಇಲ್ಲಿ ನೀವು ಡ್ರ್ಯಾಗ್ ಮಾಡ್ತೀರಾ. ಈ ಆಗ್ತಕ್ಕಂಥ ಆ್ಯನಿಮೇಷನ್ನಿನ ಒಂದು ಟ್ರೇಸಿಂಗ್ ಅಂದರೆ 3 to 8ವರೆಗೂ ನನಗೆಲ್ಲ ಚಿತ್ರಗಳು ಕಾಣಬೇಕು ಅಂದರೆ ನೀವೇನು ಮಾಡಿ, ಈ ಪಾಲಿಗಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಟ್ರೇಸ್ ಆನ್ ಅಂತ ಕೊಡಿ. ಟ್ರೇಸ್ ಆನ್ ಅಂತ ಕೊಟ್ಟು ಆ್ಯನಿಮೇಷನನ್ನು ಆನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು. ಸೊ ಟ್ರಯಾಂಗಲ್, ಸ್ಕ್ವೇರು, ಪೆಂಟೆಗಾನು, ಹೆಕ್ಸೆಗಾನು, ಹೆಪ್ಟೆಗಾನ್ ಆ್ಯಂಡ್ ಆಕ್ಟೆಗಾನ್ ಈ ಎಲ್ಲ ಚಿತ್ರಗಳನ್ನು ನೀವಿಲ್ಲಿ ಕಾಣಬಹುದಾಗಿದೆ. ದ ಸೇಮ್ ಪ್ಯಾಟರ್ನ್ ಇನ್ ರಿವರ್ಸ್ ಆರ್ಡರ್. ಸೊ ಇದು ಟ್ರೇಸ್ ಆನ್ ಕೊಟ್ಟಾಗ ಮಾತ್ರ ಈ ರೀತಿ ಮಾಡೋದಕ್ಕೆ ಸಾಧ್ಯ. ಹಾಗಾದರೆ ಇಲ್ಲಿ ಬಟನ್ನಿನ ಉಪಯೋಗ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋಣ. ನಾನು ಟ್ರೇಸನ್ನು ತೆಗಿತಾ ಇದ್ದೀನಿ. ಇವಾಗ ಟ್ರೇಸ್ ಆಫ್ ಮಾಡಿದೆ. ಇದು ಓಕೆ. ಬಟನ್ನಿನ ಉಪಯೋಗ ನೋಡೋಣ. ಸೊ ಈ ಟೂಲಿಗೆ ಹೋಗಿ ಬಟನನ್ನು ಚೆಕ್ ಮಾಡಿ, ಬಟನ್ ಅಂತ ಕೊಡಿ. ಕ್ಯಾಪ್ಷನ್ ಏನು ಕೊಡಬೇಕು ಅಂದರೆ ಈಗ ಬಹುಭುಜಾಕೃತಿಗಳು ಅಂತ ನಾನು ಕೊಡಬೇಕಾಗಿದೆ, ಅಥವಾ ಸ್ಟಾರ್ಟ್ ಅಂತ ಕೊಡ್ತಾ ಇದ್ದೀನಿ ನಾವಿಲ್ಲಿ. START ಸ್ಟಾರ್ಟ್. ಏನು ಅದು ಇಲ್ಲಿ ಜಿಯೋಜಿಬ್ರಾ ಸ್ಕ್ರಿಪ್ಟ್ ಬಹಳ ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ಲೆಟರ್ ಕ್ಯಾಪಿಟಲ್ ಆಗಿರಲಿ. START ಸ್ಟಾರ್ಟ್. ಆ್ಯನಿಮೇಷನ್ ಕ್ಯಾಪಿಟಲ್ A, ANIMATION ಸ್ಟಾರ್ಟ್ ಆ್ಯನಿಮೇಷನ್. ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಬೇಕಿಲ್ಲಿ. P ಪಕ್ಕದಲ್ಲಿರೋದು, ಇದು ಫ್ಲವರ್ ಬ್ರ್ಯಾಕೆಟ್ ಆಯಿತು. P ಪಕ್ಕದಲ್ಲಿರುವಂಥ ಸ್ಕ್ವೇರ್ ಬ್ರ್ಯಾಕೆಟು. ನಂತರ ಈ ಸ್ಲೈಡರ್ನ ಹೆಸರನ್ನು ನೀವಿಲ್ಲಿ ಟೈಪ್ ಮಾಡಬೇಕು. ಕ್ಲೋಸ್ ಸ್ಕ್ವೇರ್ ಬ್ರ್ಯಾಕೆಟ್. ಓಕೆ ಅಂತ ಕೊಡಿ. ಸೊ ಇವಾಗ ನೋಡಿ, ಇಲ್ಲಿ ಫ್ರೀ ಮೂವ್ ಟೂಲನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ಎಸ್ಕೇಪ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಸ್ಟಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಅಂತ ಹೇಳಿದಾಗ ಇಲ್ಲಿ ಆ್ಯನಿಮೇಷನ್ ಆನ್ ಆಯಿತು. ಅಂದರೆ ಇದೊಂಥರ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಬಟನ್ ಟೂಲ್ ಆಗಿದೆ. ಹಾಗೆಯೇ ಇವಾಗ ಇದನ್ನು ರೀಸೆಟ್ ಮಾಡಬೇಕು, ಪುನಃ ಮೊದಲಿಂದ ಆರಂಭ ಮಾಡಬೇಕು, ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾದಲ್ಲಿ, ಸೊ ಇಲ್ಲಿ ಸದ್ಯಕ್ಕೆ ನಾನು ಈ ಪಾಸ್ ಬಟನನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ನಂತರ ಬಟನನ್ನು ಆಯ್ಕೆ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ದ ಸ್ಕ್ರೀನ್. ರೀಸೆಟ್ ಅಂತ ಕೊಡ್ತಾ ಇದ್ದೀನಿ ಇವಾಗ ನಾನು. RESET ರೀಸೆಟ್. ಹಾಗಾದರೆ ಇಲ್ಲಿ ಸ್ಕ್ರಿಪ್ಟಲ್ಲಿ ಏನು ಬರೀಬೇಕು? START ಸ್ಟಾರ್ಟ್, ಕ್ಯಾಪಿಟಲ್ ANIMATION ಸ್ಟಾರ್ಟ್ ಆ್ಯನಿಮೇಷನ್, ಸ್ಕ್ವೇರ್ ಬ್ರ್ಯಾಕೆಟ್. ಇಲ್ಲಿ ಫಾಲ್ಸ್ ಅಂತ ಕೊಡಬೇಕು, ಅಂದರೆ ಪುನಃ ಮೊದಲಿಂದ ಪ್ರಾರಂಭವಾಗಬೇಕಾಗಿರೋದ್ರಿಂದ FALSE ಫಾಲ್ಸ್, ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಮೊದಲಿನ ಇದರಲ್ಲಿ ಏನಾಗಿತ್ತು, ಇದು ಟ್ರೂ ಆಗಿತ್ತು, ಇವಾಗ ಇದು ಫಾಲ್ಸ್ ಆಗುತ್ತೆ. ಸೊ ಎಂಟರ್. ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗಿದೆ? ರೀಸೆಟ್ ಅಂದಾಗ A = 3. ಓಕೆ, ಸೊ ಇದು ರೀಸೆಟ್ ಬಟನ್ ಆಯಿತು.
ಸೊ ಇವಾಗ ನಾನು ಆ್ಯನಿಮೇಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಮಧ್ಯಕ್ಕೆ ಬರಲಿ ಅದು. ಇವಾಗ ನೋಡಿ, ರೀಸೆಟ್ ಮಾಡಿದ್ರೆ ಫಸ್ಟಿನ ಜಾಗಕ್ಕೆ ಬಂತು. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಪುನಃ ಮೊದಲಿಂದ ತೋರಿಸ್ಬೇಕು, ರೀಸೆಟ್. ಸೊ ಈ ರೀತಿ ನೀವು ಈ ಒಂದು ಜಿಯೋಜಿಬ್ರಾದ ಟೂಲ್ಗಳಲ್ಲಿ ಒಂದಾದಂತಹ ಬಟನ್ ಟೂಲ್ನ ಉಪಯೋಗವನ್ನು ಪಡಿಬಹುದು. ಧನ್ಯವಾದಗಳು.